ಏನು ನೋಡಿದವ್ರಲ್ಲ ಏನಪ್ಪ ಈ 1,00,000 ಜನ ಸೇರಿಬಿಟ್ಟಿದ್ರಂತೆ ಹಾಗೆ ಹೇಗೆ ಅಂದರೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ಅಂತ ಅಷ್ಟೇ ಅರ್ಥ. ನಿಮ್ಮ ಬರೀ ಜನ ಬಂದಿಲ್ಲ ಅಂದರೆ ನೀವು ದುಡ್ಡು ಖರ್ಚು ಮಾಡಲಿಲ್ಲ ಅಂತ. ಯಾಕಂದ್ರೆ ಅವರಂತೂ ಓಟ್ ಹಾಕಲ್ಲ ನಿಮಗೆ, ಅವ್ರು ಓಟ್ ಹಾಕ್ಬೋದು ಹಾಕದೇ ಇರ್ಬೋದು. ಆ ಕಾಲದಲ್ಲಿ ಏನೋ ಇತ್ತು ಸರ್, ಏನು ಗೊತ್ತಾಗ್ತಾ ಇರಲಿಲ್ಲ. ಈಗ ಕೈಯಲ್ಲೇ ಇದೆ ಪ್ರಪಂಚ, ಎಲ್ಲ ನೋಡ್ಕೊಳ್ತಾರೆ, ಯಾರು ಸರಿ ಯಾರು ಕೆಟ್ಟವನು ಯಾರು ಅಯೋಗ್ಯ. ನಿಮ್ಮ ಹತ್ರ ನಿಜವಾಗ್ಲೂ ವಿಷಯ ಇದ್ದರೆ ಆನೆಸ್ಟ್ ಆಗಿದ್ರೆ ನೀವು ಒಂದು ಲೈವ್ ಬನ್ನಿ ಫೇಸ್ಬುಕ್ಕಲ್ಲಿ, ದೇವರಾಣೆ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾರೆ, ನೀವು ಮನೇಲೇ ಕೂತ್ಕೊಂಡು. ಎಲೆಕ್ಷನ್ ಟೈಮ್ ಒಳಗಡೆ ಅವ್ರನ್ನ ಹತ್ರ ಬಿಟ್ಕೋತಾರೆ, ಬೇರೆ ಟೈಮಲ್ಲಿ ಬಿಟ್ಕೊಳ್ಳಲ್ರು. ಅದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬೇಕು. ಉಳಿದ ಟೈಮಲ್ಲಿ ನೀವು ಹೆಂಗಾದ್ರೂ ಕಬ್ಬನ್ ಜ್ಯೂಸ್ ತೆಗ್ದಂಗೆ ತೆಗೆದು ಬಿಡ್ಬೇಕು ಅವ್ರನ್ನ. ಎಲೆಕ್ಷನ್ ಹತ್ರ ಹೋದಾಗ ಕರೆಂಟ್ ಹೊಡೆದಂಗೆ ಮೆಗಾವಾಟ್ ಕರೆಂಟ್ ಬಂದ್ಬಿಡ್ತದೆ. ಆ ಥರ ಏನ್ರಿ ಏನು ನಮಗೆ ಇದು ಮಾಡ್ತಾ ಇದ್ದೀರಲ್ಲ, ಏನೋ ಒಂದು ಮಾಡ್ಕೋತಾನೆ ಬಿಡ್ರಿ ಹಂಗೆ. ಈಗೇನು ಅವ್ರ ಕೈಲಿ ಏನೂ ಆಗಲ್ಲ, ಏನೂ ಅರಿಕಾಗಲ್ಲ. ಎಲೆಕ್ಷನ್ ಸುಮ್ಮನೆ ಸುಳ್ಳೋದು. ಅವ್ರು ಇಟ್ಕೊಂಡ್ರೆ ಆ ಏರಿಯಾಗೆ ಹೋದ್ರೆ ಆ ಏರಿಯಾದಲ್ಲಿ ಓಟೇ ಬರಲ್ಲ. ಇದೆಲ್ಲ ಸುಮ್ಮನೆ. ಮತ್ತೆ ಯಾಕೆ ಇಟ್ಕೊಂಡಿರ್ತಾರೆ? ಯಾಕೆ ಬೇಕು ಅಂದರೆ ಜನ ಕರ್ಕೊಬರ್ಬೇಕಲ್ಲ. ಇವ್ರು ಹೋದಾಗ ಜೈಕಾರ ಹಾಕೋಗ್ಬೇಕಲ್ಲ ಜನ, ಇವರೇ ಕರಿಬೇಕಲ್ರೂ. ಈ ಆಸಕ್ತಿ ಇವ್ರಿಗಿರ್ತದೆ. ಅಲ್ಲಿ ಸ್ಲಮ್ಗೆ ಹೋಗ್ತಾರೆ, ಮಾತಾಡ್ತಾರೆ, ಅವ್ರಿಗೆಲ್ಲ ಒಂದಷ್ಟು ಗುಂಪು ಇವ್ರು ತರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಅವ್ರಿಗೆಲ್ಲ ಕಾಸು ಕೊಡ್ತಾರೆ, 2-3 ಟೆಂಪೋ ತುಂಬ್ಕೋತಾರೆ, ಮುಂದೆ ಹಿಂದೆ ಟವಲ್ ಹಾಕೊಂಡು ಹೋಗ್ಬೇಕಲ್ಲ. ಇವತ್ತು ಈ ಪಕ್ಷ ಇದ್ದರೆ ನಾಳೆ ಬೆಳಗ್ಗೆ ಆಗಲಿ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇರ್ತಾರೆ ಅವರು. ಇದನ್ನೆಲ್ಲ ಈ ಕೆಳಗಡೆನ ಅಂಡರ್ವರ್ಲ್ಡ್ ಈ ಥರದ್ದೆಲ್ಲ ಚಟುವಟಿಕೆಗಳೆಲ್ಲ ಅವರೇ ಮಾಡಬೇಕಲ್ಲ. ಇವ್ರಿಗೆ ಯಾರಿಗೂ ಆ ಆಕ್ಸೆಸ್ ಇರುವುದೇ ಇಲ್ವಲ್ಲ. ಓಕೆ, MLA ಇರ್ತಾರೆ, ಅದ್ರ ಕೆಳಗಡೆ ಕಾರ್ಪೊರೇಟರ್ ಇರ್ತಾರೆ, ಕಾರ್ಪೊರೇಟರ್ ಕೆಳಗಡೆ ಇವ್ರು ಇರ್ತಾರೆ, ಜಬಲಪರಾಕ್ರಮಿಗಳು ಇಂಥವ್ರು. ಇವ್ರಿಗೆ ಇಂತಿಷ್ಟು ಜನ ಬೇಕಂಡ್ರೋ ಆಯಿತು ಅಂತ. ಇವ್ರಿಗೆ ಸಹಾಯ ಮಾಡಲೇಬೇಕಲ್ಲ ನೀವು. ಮರ್ಡರ್ ಮಾಡಾದ್ಮೇಲೂ ಸಹ ಇಡಿಬೇಡಿ, ಎಲ್ಲೋ ಒಂದು ಬೇಲ್ ಮಾಡ್ಕೋತಾನೆ, ಏನೋ ಒಡೆ ತಪ್ಪು ಮಾಡ್ಬಿಟ್ಟವನೆ ಅಂತ ಹೇಳಬೇಕಲ್ಲ ಪೊಲೀಸ್ನವ್ರಿಗೆ. ನ್ಯಾಕ್ಸಿಸ್ ಹಿಂಗೆ ಪೊಲಿಟಿಕಲ್ ನ್ಯಾಕ್ಸಿಸ್ಸೇ ಇದೇ ಥರನೇ ಯಾವತ್ತೂ ಅಷ್ಟೇ. ಈಗ ಜನ ಬೇಕು, ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲೋ ನಡೀತಾ ಇದ್ದೀನಿ ನೆಲಮಂಗಲದ ಹತ್ರ ದೊಡ್ಡ ಇದು ಫಂಕ್ಷನ್ನು, ಜನ ಬೇಕು. ಯಾರಿಗೆ ಹೇಳ್ಬೇಕು ನೀವು? MLA ಏನು ಮಾಡ್ತಾರೆ, ಕಾರ್ಪೊರೇಟ್ರಿಗೆ ಒಂದು 5-6 ಜನ ಕಾರ್ಪೊರೇಟ್ರ್ ಯಾರಿಗೆ ಹೇಳ್ತಾರೆ? ಕಾರ್ಪೊರೇಟ್ರಿಗೆ ಡೈರೆಕ್ಟಾಗಿ ಕರೀಕಾಗಲ್ವಲ್ಲ. ಕಾರ್ಪೊರೇಟ್ರ್ ಏನು ಮಾಡ್ತಾರೆ, ಈ ಸ್ಲಮ್ಗಳಲ್ಲಿ ನಿಂತಂತ ಅವ್ರದ್ದೆಲ್ಲ ನಂಬರ್ ಇರ್ತದೆ, ನಾಳೆಗೆಲ್ಲ ಒಂದೊಂದು ಎಲ್ಲ ರೆಡಿ ಮಾಡಿಬಿಡ್ರಪ್ಪ, ಎಲ್ರಿಗೂ ಒಂದಿಷ್ಟು ಕಾಸು, 500 ರೂಪಾಯಿ ಊಟ ಎಲ್ಲ ರೆಡಿ ಇರ್ತದೆ, 2 and 4 ಅಥವಾ ಕರ್ಕೊಂಡೋಗೆಲ್ಲ ಬಿಡ್ತೀವಿ ನಾವು, ಎಲ್ಲ ರೆಡಿ ಮಾಡ್ಕೊಳ್ಳಿ, ಫ್ಲಾಗ್ ಇದ್ದಾವೆ, ಬಾವುಟಗಳಿದ್ದಾವೆ, ಎಲ್ಲ ಬಿಸಾಕ್ಬಿಡ್ಬೇಡಿ, ಎತ್ಕೊಂಡು ಬನ್ನಿ, ಎಲ್ಲ ಎಲ್ಲಿರ್ತೀರಿ ನೀವು ಅಂತೇಳಿ ಇಲ್ಲಿ ಗಾಡಿ ಕಳಿಸ್ಕೊಡ್ತೀವಿ ಅಂತೇಳಿ ರೆಡಿ ಮಾಡೋರ್ರೆ ಅವರು. ನಾಳೆ ಅವರು ಇಂಥ ಅಪರಾಧಗಳು ಮಾಡ್ತಾ ಇದ್ದಾಗ ನೀವು ಅವ್ರ ಪ್ರೊಟೆಕ್ಷನ್ ಕೊಡಲಿಲ್ಲ ಅಂದರೆ ಹೆಂಗೆ? ನೀವು ಕೊಡಲೇಬೇಕಲ್ಲ, ನೀವು ಯೂಸ್ ಮಾಡ್ತಿರಲ್ಲ ಅವನ್ನ. ದಿಸ್ ಈಸ್ ದ ರಿಯಲ್ ನ್ಯಾಕ್ಸಿಸ್ ಆಫ್ ಪಾಲಿಟಿಕ್ಸ್ ಇನ್ ದ ಪೊಲೀಸ್. ಈಗಲೂ ಇದೇ ಥರ ನೆಕ್ಸಸ್ ಈ ಭೂಮಿ ಬಿದ್ದೋಗೋವರೆಗೂ ಇದ್ದೇ ಇರುತ್ತಿದ್ದು. ಕೆಳಗೆ ತುಪ್ಪೆಲ್ಲ ಅಂತ ಬಿದ್ದೋಗ್ಬಿಟ್ರೆ ಎಲ್ಲೋವರೆಗೂ ಇದಂತೂ ದೇವರಾಣೆ ಹೋಗೋದಿಲ್ಲ. ದೇವರಾಣೆ ಈ ನ್ಯಾಕ್ಸಿಸ್ ಇದ್ದೇ ಇರ್ತದೆ. ಅದು ನ್ಯಾಕ್ಸಿಸಿಂದ ಆಚೆ ಬರೋಕ್ಕಾಗೋದಿಲ್ಲ. ಇಲ್ಲ, ರಾಜಕಾರಣಿಗಳೇ ಸುಮ್ಮನೆ ಒಂದು ಯೋಚನೆ ಮಾಡ್ತಾನೆ ಸರ್. ಈ ರಾಜಕಾರಣಿ ಒಂದು ಭಾಷಣ ಇದೆ ಅಂತಂದರೆ, ಈಗ ಒಬ್ಬರು ತುಂಬ ಒಳ್ಳೆ ರಾಜಕಾರಣಿ ಇದ್ದಾರೆ, ತುಂಬ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಜನಪರ ಕೆಲಸ ಮಾಡ್ತಾರೆ ಅಂತಂದರೆ ಸ್ವಂತ ತಾವೇ ಜನ ಬರಲ್ವ ಸರ್? ಒಂದು ಕಾಲದಲ್ಲಿ ಬರ್ತಾ ಇದ್ರು. ಓಕೆ, ಕೆಲವಷ್ಟು ಜನಕ್ಕೆ ಬರ್ತಾರೆ. ಓಕೆ, ನನ್ನ ಲೆಕ್ಕದಲ್ಲಿ ಭಾಷಣ ಕೇಳೋಕೆ ಬನ್ನಿ ಅಂತ ಹೇಳಿದ್ರೆ, ನಾನು ಭಾಷಣ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಭಾಷಣ ಇದೆ ಅಂತ ಹೇಳಿದ್ರೆ ಹೋದರೆ ಒಂದು 30,000 ಚೇರ್ ಹಾಕಿದ್ದೀವಿ. ನೀವು ಏನೂ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಥರವಾದಂತಹ ಫೆರ್ರಿ ಮಾಡಬಾರ್ದು ಜನನ ಅಲ್ಲಿಗೆ. ಅವ್ರದ್ದು ಅಲ್ಲಿಗೆ ಹೋದರೆ ನನ್ನ ಲೆಕ್ಕದಲ್ಲಿ 200ರಿಂದ 100 ಜನ ಇರ್ತಾರೆ ಅಷ್ಟೇ. ಓಕೆ, ಅದು 2 ನಿಮಿಷ ಕುಂತಿದ್ದೋಗ್ರು ಎದ್ದೋಗ್ಬಿಡ್ತಾರೆ ಅವರು. ಯಾರಿಗೂ ಬೇಕಾಗಿಲ್ಲ, ಅವ್ರಿಗೆ ಗೊತ್ತು ಏನೂ ಮಾತಾಡಲ್ಲ, ಮಾತಾಡೋದೆಲ್ಲ ಬರೀ ಸುಳ್ಳೆ, ಇದೇನೂ ಮಾಡಲ್ಲ ಸುಮ್ಮನೆ ಅಂತ ಅಂದ್ಬಿಟ್ಟು ಅಂತ ಜನನೂ ಬರೋದು ಇಲ್ಲ. ಯಾರಾದರೂ ದೊಡ್ಡ ಲೀಡರ್ಗಳು ಬಂದರೆ ತುಂಬ ಅವ್ರಿಗೆ ಬೇಕು ಅಂತ ಫಾಲೋ ಮಾಡ್ತಾ ಇರ್ತಾರೆ. ನಾನು ಐ ಆಮ್ ಫಾಲೋಯಿಂಗ್ ಸಮ್ ಲೀಡರ್. ಆ ಮನುಷ್ಯ ಬಂದರೆ ನಾವು ಓದೇ ಹೋಗ್ತೀವಿ. ನಮ್ಮ ಆಗ ಏನಾಗ್ತದೆ ರೀ, ಸೈಕಲಾಜಿಕಲ್ ಫಾಲೋಯರ್ಸ್ ಆ್ಯಂಡ್ ಫಿಸಿಕಲ್ ಫಾಲೋಯರ್ಸ್ 2 ಇರ್ತದೆ. ಒಬ್ಬ ಸೈಕಲಾಜಿಕಲ್ ಫಾಲೋವರ್ ಆದಾಗ ಏನಾಗ್ತದೆ, ಯಾರೂ ಕರೀದೇ ಬೇಕಾದೆಲ್ಲ ಅವ್ನು ನೋಡ್ತಾ ಇರ್ತಾರೆ, ಇಂಥವ್ರು ಬಂದಿದ್ದಾರೆ ಏನು ಮಾತಾಡ್ಬೋದು ಇವತ್ತು ಅಂತ ಅವ್ರು ಹೋಗ್ತಾರೆ. ಫಿಸಿಕಲ್ ಫಾಲೋಯರ್ಸ್ ಏನು ಅಂತಂದರೆ ಸಕ್ರಿಯವಾಗಿ ತೊಡಗಿಸ್ಕೊಳ್ಳೋರು ಚಟುವಟಿಕೆನಲ್ಲಿ, ರಾಜಕೀಯ ಮತ್ತು ಇದರೊಳಗಡೆ ಇರ್ತಕ್ಕಂಥ ಅವ್ರು ಸಕ್ರಿಯವಾಗಿ ತೊಡ್ಕೊಂಡಿರು ಅವ್ರು ಅಲ್ಲಿರ್ತಾರೆ. ಅವರು ಅಷ್ಟು ಮಾತ್ರ ಅಲ್ಲಿರ್ತಾರೆ. ಎಷ್ಟು ಜನ ಮಾಡ್ತಾರೆ ಸಕ್ರಿಯವಾಗಿ ತೊಡ್ಕೊಂಡಿರ್ತಕ್ಕಂಥವ್ರು? ಇನ್ನು ಜನ ಬೇಕಲ್ಲ, ಇವ್ರು ಇಲ್ಲಿ ಬರಲೇಬೇಕು, ಈ ನ್ಯಾಕ್ಸಿಸ್ ಒಳಗಡೆ ಸೇರ್ಕೊಳ್ಳೇಬೇಕು, ಇವ್ರಿಗೆ ಕಾಲು ಕೈ ಕಟ್ಟಬೇಕು, ಬನ್ನಿ ಅಂತೇಳಿ ನಿಮ್ಗೆ ಅದು ಗಿರಿಯಾನಿ ಮಾಡಿಸಿದ್ದು ತುಂಬಬೇಕು, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಬೇಕು. ಸರ್, ರಾಜಕಾರಣಿಗಳು ಇದನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಇದನ್ನು ಪ್ರೊಜೆಕ್ಟ್ ಮಾಡೋಕ್ಕಂದ್ರೆ ಜನರಿಗೆ ತೋರ್ಸೋಕ್ಕೆ, ಮೀಡಿಯಾದವ್ರಿಗೆ ತೋರ್ಸೋಕ್ಕಲ್ವಾ ಇದು ಮಾಡೋದು? ಯಾಕಂದ್ರೆ ಅವರಂತೂ ಓಟ್ ಹಾಕಲ್ಲ ನಿಮಗೆ, ಅವ್ರು ಓಟ್ ಹಾಕ್ಬೋದು ಹಾಕದೇ ಇರ್ಬೋದು. ಇದು ತೋರ್ಸೋದ ಸರ್? ಇದು ಬರೀ ತೋರ್ಸೋಕ್ಕಷ್ಟೇನಾ ಇದು? ದೇವರಾಣೆ ಅದು ನನ್ನ ಲೆಕ್ಕದಲ್ಲಿ ಈಗಿನ ಪ್ರಸಕ್ತ ವಿದ್ಯಮಾನದಲ್ಲಿ ಇದು ಬೇಕಾಗಿಲ್ಲ.
ಯಾವುದೇ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಕೆಳಗಡೆ ಹಂತದವರೆಗೂ ಈ ಥರ ಕರ್ಕೊಂಡೋಗಿ ಫೆರಿ ಮಾಡಿ ನನ್ನ ಜನ ನೋಡಿ ಏನು ಹೋಗ್ತಾವ್ರೆ ನೋಡಿ ಎಷ್ಟೊಂದು ಜನ ಹೋಗ್ತಾವ್ರೆ ಅವ್ರಿಗೆ ಎಲ್ಲಿಗೆ ಹೋಗಿದ್ರಿ ಅಂದರೆ ಯಾರೋ ಬಂದಿದ್ರಂತೆ ಎಷ್ಟು ಕೊಟ್ಟರು ₹500 ಇಷ್ಟೇ ಗೊತ್ತವ್ರಿಗೆ. ಇಂಥದ್ದು ಕರ್ಕೊಂಡೋಗಿ ನೀವು ಏನು ಸಾಧನೆ ಮಾಡೋಕ್ಕಾಯ್ತದೆ? ಯಾತಕ್ಕೆ ಬೇಕು ಹೇಳಿ? ಅವ್ರ ಮುಂದೆ ಭುಜಬಲ ಪರಾಕ್ರಮ ಮಾಡ್ಕೊಂಡು ಮಾತಾಡಿ ಏನಕ್ಕೆ ಬೇಕು? ಅದರಿಂದ ಏನಾದರೂ ಯೂಸ್ ಆಗುತ್ತಾ? ನೀವು ಹಂಗೆ ನಿಂತ್ಕೊಂಡು ಸುಮ್ಮನೆ ಮೈಕ್ ಮೇಲೆ ಮತ್ತೆ ಮಾತಾಡ್ಬಿಟ್ರೆ ಯಾರೂ ಇಲ್ಲದೆ ಜನ ಕೇಳ್ತಾರೆ, ಹೌದಲ್ವಾ? ಏನು ನೋಡಿದವ್ರಲ್ಲ ಏನಪ್ಪ ಈ 1,00,000 ಜನ ಸೇರ್ಬಿಟ್ಟಿದ್ರಂತೆ ಹಾಗೆ ಹೇಗೆ ಅಂದರೆ ನೀವೆಷ್ಟು ದುಡ್ಡು ಖರ್ಚು ಮಾಡಿದ್ದೀರಿ ಅಂತ ಅಷ್ಟೇ ಅರ್ಥ. ನಿಮ್ಮ ಬರೀ ಜನ ಬಂದಿಲ್ಲ ಅಂದರೆ ನೀವು ದುಡ್ಡು ಖರ್ಚು ಮಾಡಲಿಲ್ಲ ಅಂತ. ಸಾರಿ, ಫೆರಿ ಮಾಡೋದಿದೆಯಲ್ಲ ಇದರಿಂದ ಅನ್ಯಾಯ ಸರ್. ದೇಶಕ್ಕೆ ಲಾಸು, ಅವರ ಶ್ರಮ ವೇಸ್ಟು, ಅವ್ರ ಕೆಲಸಗಳು ವೇಸ್ಟು, ಪೆಟ್ರೋಲ್ ಡೀಸೆಲ್ ವೇಸ್ಟು, ಟ್ರಾಫಿಕ್ ವೇಸ್ಟು, ಇವ್ರು ಮಾಡೋದು ವೇಸ್ಟು. ಈ ಯಾರು ಮಾಡ್ತಾರೋ ಅವರೆಲ್ಲ ಡೆಡ್ ಬಾಡಿಗಳೇ. ದೇವರಾಣಿಗೆ ಬೇಕಾಗಿಲ್ಲ ಸರ್ ಇದು. ಯಾತಕ್ಕೆ ಬೇಕು ಹೇಳಿ? ನೋಡಿ, ಏನೂ ಆಗಲ್ಲ ಸರ್. ಒಂದು ಫಂಕ್ಷನ್ ಇವತ್ತಿದೆ ಅಷ್ಟೇ ನಾವು ಮಾಡ್ತಾಯಿದ್ದೀವಿ. ನೀವು ಯಾರಾದರೂ ಬರ್ತೀರ ಅಷ್ಟೇ. ಈಗ ಬೇರೆ ಫಾರಿನ್ ಕಂಟ್ರಿಗಳಲ್ಲಿ ಮಾಡ್ತಾರೆ ನೋಡಿ, ಯಾವುದೋ ಒಂದು ಸಣ್ಣ ಕಾಂಗ್ರಿಗೇಷನ್ ಇರ್ತದೆ, 100 ಜನ 150 ಜನ, ಅವ್ರಲ್ಲಿ ಬಂದಿರ್ತಾರೆ, ಒಂದು ಅವ್ರವ್ರ ಟೋಪಿ ಅವ್ರವ್ರ ಕಾಂಗ್ರಿಗೇಷನಲ್ಲಿ ಕೂತ್ಕೋತಾರೆ ಮಾತಾಡ್ಕೊಂಡು. ಅವನು ಫೆರಿ ಮಾಡಿದಾರೋ ಬಿಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ. ಬಟ್ ಅವ್ರು ಕೇಳೋ ಪ್ರಕಾರ ಜನ ಏನು ಅಂದರೆ ಅವರೆಲ್ಲ ಫಾಲೋಯರ್ಸು, ಸೈಕಲಾಜಿಕಲ್ ಆ್ಯಂಡ್ ಫಿಸಿಕಲ್ ಫಾಲೋಯರ್ಸ್ ಅಷ್ಟೇ ಇರ್ತಾರೆ. ಬೇರೆ ಯಾರೋ ಅಲ್ಲಿ ನಿಂತ್ಕೊಂಡಿರೋದಿಲ್ಲ. ಮಗು ಎತ್ಕೊಂಡು ಯಾರೋ ನಿಂತ್ಕೊಂಡಿರ್ತಾರ? ಇಲ್ಲ. ನಮ್ಮಲ್ಲಿ ನೋಡಿದ್ದೀರಾ ಅರ್ಧ ಜನ ಹೆಂಗಸರುಗಳು ಹೆಂಗೆ ಮಗುನೇ ಎತ್ಕೊಂಡು ಹೋಗಿರ್ತಾರೆ ಒತ್ಕೊಂಡು. ಯಾಕೆ? ದುಡ್ಡು ಕೊಡ್ತಾರೆ ಅವ್ರಿಗೆ, ಊಟ ಕೊಡ್ತಾರೆ, ಫೆರಿ ಮಾಡ್ತಾರೆ. ಅದರಿಂದ ಇವೆಲ್ಲ ಬಂಡಲ್ ಭಾಷಣಗಳು ಸರ್. ಇದರಿಂದ ಏನು ನಯಾ ಪೈಸದು ಉಪಯೋಗ ಇಲ್ಲ. ಇದನ್ನು ಬದಲಾವಣೆ ಎಲ್ಲಿವರೆಗೂ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ದೇಶ ಉದ್ಧಾರ ಆಗೋದಿಲ್ಲ. ಉಪೇಂದ್ರ ಅವರು ಪ್ರಜಾಕೀಯದ ಮೂಲಕ ಇದನ್ನೇ ಹೇಳಕ್ಕೆ ಹೊರಟಿದ್ದಾರೆ. ಭಾಳಷ್ಟು ಜನ ಭಾಳ ಜನರಿಗೆ ಇದು ಇನ್ನೂ ಕನ್ವೆ ಆಗಿಲ್ಲ. ಉಪೇಂದ್ರ ಅವರು ನೀವು ಹೇಳಿದ್ದು ಸೇಮ್ ಸರ್. ಅದ್ರ ಜೊತೆಗೆ ಇನ್ನೊಂದು ಸರ್, ನಿನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ. ನಮ್ಮ ಪಿ ಲಂಕೇಶ್ ಅಂತ ಒಬ್ಬರು ಇವರಿದ್ರಲ್ಲ ಸರ್, ಜರ್ನಲಿಸ್ಟು, ಅವರು ಕರ್ನಾಟಕ ಪ್ರಗತಿ ರಂಗ ಅಂತ ಮಾಡ್ತಾರೆ. ತೇಜಸ್ವಿ ಅವರೆಲ್ಲ ಸೇರ್ ಮಾಡಿರ್ತಾರೆ. ಅವಾಗ ನಾವು ಅವ್ರ ಡಿಗ್ರಿ ಏನೋ ಓದ್ತಾ ಇದ್ವಿ ನಾವು. ಅವಾಗ ಅವರು ಊರಿಗೆಲ್ಲ ಹೋಗಿ ಎಲ್ಲ ಭಾಷಣ ಮಾಡ್ತಾರೆ, ಜನನೇ ಬರ್ತಿರಲ್ಲ. ಅವ್ರೇನು ಮಾಡ್ತಾರೆ, ಒಂದು ಸಲ ಬಸ್ ಸ್ಟ್ಯಾಂಡಲ್ಲಿ ಭಾಷಣ ಮಾಡ್ತಿರ್ತಾರೆ, ಫುಲ್ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ. ಇವ್ರಿಗೆ ಜನ ನೋಡಿ ಖುಷಿ ಆಗ್ಬಿಡುತ್ತೆ, ತೇಜಸ್ವಿಗೆ, ಲಂಕೇಶ್ಗೆ. ನಮ್ಮ ಜನ ಇಷ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಭಾಷಣ ಕೇಳೋಕ್ಕೆ ಅಂತೇಳಿ ಎಲ್ಲರೂ ವೀರಾವಶದ ಭಾಷಣ ಮಾಡ್ತಾರೆ. 10 ನಿಮಿಷ ಭಾಷಣ ಮಾಡಿರ್ತಾರೆ ಸರ್. ಯಾವುದೊಂದು ಬಸ್ ಬರುತ್ತೆ, ಹೊನ್ನಾಳಿ ಅಂದ ತಕ್ಷಣ ಅರ್ಧ ಜನ ಖಾಲಿ ಆಗ್ತಾರೆ. ಇನ್ನೊಂದು ಕಂಡಕ್ಟರ್ ಬರ್ತಾನೆ, ಇನ್ನೊಂದೇನು ಹೇಳ್ತಾನೆ, ಅದು ಯಾವುದೋ ಒಂದು ಊರು ಹೇಳ್ತಾನೆ, ಆ ಬಸ್ ಬಂದು ಇನ್ನೂ ಜನ ಖಾಲಿ ಆಗ್ತಾರೆ. ಎಲ್ಲ ಕಂಪ್ಲೀಟ್ ಇವ್ರು ಮಾತ್ರ ಉಳ್ಕೋತಾರೆ. ಬಸ್ ಬಂದಿಲ್ಲ ಅಂತ ಕೂತ್ಕೊಂಡಿರ್ತಾರೆ ಅಷ್ಟೇ ಅಲ್ಲಿ. ಅದಕ್ಕೆ ಅವರೆಲ್ಲ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದೇ ಈ ಕಾರಣಕ್ಕೆ. ಎಲ್ಲಿ ಒಂದು ಸ್ವಲ್ಪ ಜನನೇ ಬಿಡೋ ಪ್ರದೇಶ. ಬಟ್ ಈ ಭಾಷಣಗಳು ಮಾಡುವಂಥ ಪ್ರವೃತ್ತಿ ಇದೆಯಲ್ಲ, ಜನ ಕರೆಸಿ ಎಲ್ಲೆಲ್ಲಿಂದನೋ ಹಳ್ಳಿಗೆ ಬಳ್ಳಿ ಅಲ್ಲಿಂದ ಅವ್ರನ್ನೆಲ್ಲ, ಅದು ಇಟ್ ಈಸ್ ಎ ಕೆಟ್ಟ ಪ್ರವೃತ್ತಿ ಸರ್. ಅದನ್ನು ರಾಜಕೀಯ ಪಕ್ಷಗಳು ಬಿಡಬೇಕು. ಅದು ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಪೂರ್ತಿ ಎಲ್ಲ ಜನಗಳಿಗೂ ಗೊತ್ತಾಗಿದೆ. ಆ ಕಾರಣಕ್ಕೆ ಅದರಿಂದ ಪ್ರಯೋಜನ ಇಲ್ಲ. ಜನ ಈಗ ಆ ಕಾಲದಲ್ಲಿ ಏನೋ ಇತ್ತು ಸರ್, ಏನೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಕೈಯಲ್ಲೇ ಇದೆ ಪ್ರಪಂಚ, ಎಲ್ಲ ನೋಡ್ಕೊಳ್ತಾರೆ. ಯಾರು ಸರಿ, ಯಾರು ಕೆಟ್ಟವನು, ಯಾರು ಅಯೋಗ್ಯ, ಏನು ನಮಗೆ ಬರ್ತಾ ಇದೆ, ಏನೇನೆಲ್ಲ ಸವಲತ್ತಿದ್ದಾವೆ ಎಲ್ಲ ತಿಳ್ಕೊಬಿಡ್ತಾರೆ. ಮೊದಲ ಆ ಕಾಲದಲ್ಲಿ ಯಾವುದೋ ಎತ್ತಿನ ಗಾಡಿನಲ್ಲಿ ಕೂತ್ಕೊಂಡು ಕರೆಸಿ ಮಾತಾಡಿ ಇಂತಿಂಥ ಭಾಗ್ಯಗಳು ಇದೆಲ್ಲ ಇದ್ದಾವೆ, ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಳಿಸ್ಬೇಕಾಯ್ತಾಗ. ರೇಡಿಯೋ ಒಂದಿತ್ತು, ಯಾರು ಊರಲ್ಲಿ ಒಬ್ಬನೇ ಗೌಡನ ಮನೆಯಲ್ಲಿ ರೇಡಿಯೋ ಇತ್ತು. ಈಗ ಹಂಗಲ್ಲ, ಎಡಗಡೆ ಜೋಬುಗರು ಕೈ ಹಾಕೋರು ಮೊಬೈಲು, ಬಲಗಡೆ ಜೋಬುಗರು ಕೈ ಹಾಕೋರು ಮೊಬೈಲು, ಇನ್ನೊಂದು ಕದ್ದು ಮೊಬೈಲ್ ಬೇರೆ ಮನೇಲಿ ಇಟ್ಟಿರ್ತಾರೆ, ಯಾರಿಗೂ ಗೊತ್ತಾಗದೇ ಇರ್ತಾರೆ. ಅಂಥ ಕಾಲದಲ್ಲಿ ನೀವು ಕರೆಸಿ ಇನ್ನೂ ಮಾತಾಡ್ತೀವಿ ಅಂದರೆ ಇದು ಒಂಥರ ಇದು ನಗೆ ಪಾಟ್ಲು. ದೇವರಾಗೆ ನಗೆ ಪಾಟ್ಲು. ಇದು ಬಿಟ್ಟಾಕ್ಬೇಕು. ಇವರೆಲ್ಲ ದೇಶದ ಪ್ರಗತಿ ಹೋಗ್ಬಿಡುತ್ತೆ ಸರ್. ಜನನ ದುಡಿದಕ್ಕೆ ಬಿಟ್ಟು ಅವ್ರ ಕೆಲಸನ ಕಿತ್ತಾಕ್ಬಿಟ್ಟು ಬನ್ನಿ ಅಲ್ಲಿ ಕೂತ್ಕೊಂಡು ಕೇಳಿ ಅಂತೇಳಿ ಅವ್ರಿಗೆಲ್ಲ ಇನ್ನು ಅವ್ರನ್ನೆಲ್ಲ ಫೇರಿ ಮಾಡೋಕೆ ಇವ್ರು ಲಂಚ ಹೊಡಿಬೇಕು. ಹೌದು, ಎಕ್ಸಾಕ್ಟ್ಲಿ ಅದೇನು ಲಂಚ ಹೊಡಿಬೇಕು, ಮತ್ತೆ ಪೊಲೀಸಿಗೆ ಕೈ ಹಾಕ್ಬೇಕು, ಸಬ್ ಇನ್ಸ್ಪೆಕ್ಟರ್ ಕೈ ಹಾಕ್ಬೇಕು, ಹೌದಲ್ವಾ? ನೋಡಪ್ಪ ಇಷ್ಟು ಬಸ್ಗಳಿದೆ, ಅವ್ರು ದುಡ್ಡು ಕೊಟ್ಬಿಡು ಅಂತ ಮತ್ತೆ ಅವ್ನಿಗೆ ಹೇಳ್ಬೇಕು. ಯಾಕೆ ಬೇಕು ಇವೆಲ್ಲ? ದುಡ್ಡು ಕೊಟ್ಟರೆ ಮತ್ತೆ ವಾಪಸ್ ತಗೋಬೇಕು ಅಂದ್ರೆ ಹೌದು, ನಿಜ ಸರ್. ಸೊ ಹಾಗೆ ನೆಕ್ಸಸ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಎಲ್ಲಿಗೂ ವಿಚಾರ ಬಂತು, ಬಟ್ ಚೆನ್ನಾಗಿದೆ. ಸೊ ನಾವು ಈ ಸೌತ್ ಮತ್ತು ಸೌತ್ ಈಸ್ಟ್ ರೌಡಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಪೀಠಿಕೆ ಅಷ್ಟೇ, ಇನ್ನೂ ವಿಷಯಕ್ಕೆ ನೇರವಾಗಿ ಬಂದಿಲ್ಲ. ಒಂದು ಸಣ್ಣ ಛಲ ಕಷ್ಟ ಕೊಟ್ಟರು. ಬಟ್ ಈ ವಿಚಾರ ತುಂಬ ಚೆನ್ನಾಗಿತ್ತು. ಉಪೇಂದ್ರನ ಈ ದೃಷ್ಟಿಯಲ್ಲಿ ಮೆಚ್ತೀನಿ. ಬಟ್ ನಮ್ಮ ಜನ ಇನ್ನೂ ಅದಕ್ಕೆ ಅಪ್ಡೇಟ್ ಆಗಿಲ್ಲ. ಈಗಲೂ ಕೂಡ ಅವ್ರು ಹೇಳ್ತಾರೆ ವೆಬ್ಸೈಟ್ ನೋಡ್ರಿ ಅಂದರೆ ಯಾರೋ ವೆಬ್ಸೈಟ್ ನೋಡಲ್ಲ ಅಂತ ಹೇಳ್ತಾರೆ ಅವರು. ಸೊ ಆ ಥರದ್ದೊಂದಿದೆ. ಬಟ್ ಒಂದು ಮೊಬೈಲಲ್ಲಿ ನೀವು ಒಂದು ಒಳ್ಳೆ ನಿಮ್ಮ ಹತ್ರ ನಿಜವಾದ ವಿಷಯ ಇದ್ದರೆ, ಆನೆಸ್ಟ್ ಆಗಿದ್ದರೆ, ನೀವು ಒಂದು ಲೈವ್ ಬನ್ನಿ ಫೇಸ್ಬುಕ್ಕಲ್ಲಿ, ದೇವರಾಣೆ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾರೆ. ನೀವು ಮನೇಲೇ ಕೂತ್ಕೊಂಡು ಎಷ್ಟೋ ಜನ ಅದನ್ನು ಮಾಡ್ತಾ ಇದ್ದಾರೆ ಕೂಡ. ಪ್ರತಾಪ್ ಸಿಂಹ ಅವರು ಎಷ್ಟೋ ಸಲ ಅದನ್ನು ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಅವ್ರು ಮಾತಾಡೋದು ಎಷ್ಟೋ ಅದು ಕಮೆಂಟ್ ಬರುತ್ತೆ, ಅದು ಬರುತ್ತೆ. ಅವರು ಪಾಲಿಟಿಕ್ಸ್ ಬೇರೆ, ಬಟ್ ಅವ್ರು ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದಾರೆ. ಆ ಥರ ಎಲ್ಲ ರಾಜಕಾರಣಿಗಳು ಅದನ್ನು ಮಾಡಿಕೊಂಡ್ರೆ ಈ ಥರ ಫೆರ್ರಿ ಮಾಡೋದು
ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡೋದು, ಆ ದುಡ್ಡನ್ನು ಮತ್ತೊಂದು ಕಡೆಯಿಂದ ತೊಗೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಸ್ನೇಹಿತರೆ, ಈ ಒಂದು ಫೆರಿ ಮಾಡೋದ್ರ ಬಗ್ಗೆ, ಫೆರಿ ಮಾಡೋದಂದ್ರೆ ಎಲ್ಲರನ್ನು ಗುಡ್ಡೆ ಹಾಕೊಂಡು ತೊಗೊಂಡು ಹೋಗೋದು ದುಡ್ಡು ಕೊಟ್ಟು, ಅವ್ನು ನಾಳೆ ಈ JDSಗೂ ಬರ್ತಾನೆ, ನಾಳೆ ಕಾಂಗ್ರೆಸ್ಗೂ ಬರ್ತಾನೆ, ನಾಳೆ BJPಗೂ ಬರ್ತಾನೆ. ಮನೇಲಿ ಫುಲ್ ಬಾವುಟ ಇರ್ತಾವ ಅವ್ರ ಹತ್ರ. ಯಾರು ಪಾಪ ಅವ್ರಿಗೆ 500 ರೂಪಾಯಿ 1000 ರೂಪಾಯಿ ಇಂಪಾರ್ಟೆಂಟ್ ಸರ್ ಅವ್ರಿಗೆ. ಇಲ್ಲಿ ಎಲ್ಲೂ ಕೂಲಿಗೆ ಹೋಗಂಗಿಲ್ಲ, ಇದೊಂಥರ ಕೂಲಿ, ಫೆರಿ ಕೂಲಿ ಹೋಯ್ತಾರೆ ಪಾಪ. ಇಂಥ ಅಮಾಯಕರನ್ನ ಹಿಂಗೆಲ್ಲ ಬಳಸ್ಕೊಳ್ಳೋದು ಐ ಥಿಂಕ್ ಇದೆ ಅಲ್ಲ. ಅಲ್ಲಿ ಹೋದವ್ರು ನೋಡಿ ನೀವು ಎಲ್ಲ ಅಮಾಯಕರುಗಳೇ, ಅವ್ರನ್ನ ಪಾಪ ಕೂರ್ಸ್ಕೊಂಡು ಸುಮ್ಮನೆ ದಿನವೆಲ್ಲ ಅವ್ರಿಗೆ ಬಡವ್ರನ್ನ ಬಡವರಾಗೆ ಮತ್ತು ಅಜ್ಞಾನದಲ್ಲಿರುವಂಥವ್ರನ್ನ ಹಾಗೆ ಉಳಿಸೋ ಕಾರ್ಯಕ್ರಮ ಇದು. ಎಕ್ಸಾಕ್ಟ್ಲಿ. ಸೊ ಇದರಿಂದ ಹೊರಗಡೆ ಬರ್ಬೇಕು ನಮ್ಮ ರಾಜಕಾರಣಿಗಳು, ಮತ್ತು ಹೊಸ ತಲೆಮಾರಿನ ರಾಜಕಾರಣಿಗಳಂತೂ ದಯವಿಟ್ಟು ಇದನ್ನೆಲ್ಲ ಬಿಡಬೇಕು. ಆಳೊಬ್ರು ಮಾಡಿದ್ರು, ಆ ಟೈಮಲ್ಲಿ ಇರಲಿಲ್ಲ, ಸರ್ ಹೇಳ್ದಂಗೆ ಚಕ್ಕಡಿ ಗಾಡಿಯಲ್ಲಿ ಬರ್ತಿದ್ರು, ಪೇಪರ್ ಇಲ್ಲ, TV ಇರಲಿಲ್ಲ. ಈಗೆಲ್ಲ ಇದೆ, ಈಗಲೂ ಕೂಡ ಮಾಡ್ತೀರಾ ಅಂದ್ರೆ ಈಗಲೂ ತುಂಬ್ಕೊಂಡು ಬನ್ರಿ ಎಲ್ಲ ಅನ್ಕೊಂಡು ಎಲ್ಲೆಲ್ಲೋ ಊರುಗಳು. ಎಷ್ಟು ಫ್ಯೂಯಲ್ ಈ ದೇಶಕ್ಕೆ ಲಾಸ್ ಎಷ್ಟು. ಸೊ ಹಂಗೆ ಯಾರು ಮಾಡ್ತಾ ಇದಾರೆ ಅವ್ರ ಉದ್ದೇಶ ಸರಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನೀವು ಇಲ್ಲ ಒಂದು ಸಣ್ಣ ಕಾಂಗ್ರಿಗೇಷನ್ ಮಾಡಿ ಅದನ್ನ ಲೈವ್ ಮಾಡಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಲೈವ್ ಮಾಡಿ, ಅಷ್ಟೇ ಸಿಂಪಲ್. ನೀನು ಹೋಗಿ ನಿಂತ್ಕೊಂಡು ನಾನು ಹಿಂಗೆ ಬರ್ತಾ ಇದ್ದೀನಪ್ಪ, ಇಂದು ದಿವಸ ಹೇಳಿ ಸಾಕು, ನಾನು ಹಿಂಗೆ ಬರ್ತಾ ಇದ್ದೀನಿ, ಅಲ್ಲಿ ನಿಮ್ಗೆ ಎಷ್ಟು ಜನ ಸಿಗ್ತೀರಿ ಅಂತ 100 ಜನ ಹೋಗಲ್ರು. ಎಲ್ಲ ರೆಡಿಯಾಗಿ ಎಲ್ಲ ಬಸ್ಗಳು ಅವ್ರಿಗೆಲ್ಲ ತಲುಪಿಸಿ ಊರೂರಿಗೆ ಇಂತಿಂಥ ಬಸ್ಸು, ಅವನಿಗೊಬ್ಬ ಲೀಡ್ರು, ಯಾವ ಸಂಘ ಸಂಸ್ಥೆಗಳು, ಆ ಸ್ತ್ರೀ ಸಂಘ ಪಾಸ್ ಸಂಘ ನಿಮಗೆಲ್ಲ ಬಂದಲ್ಲಿ ಲೋನ್ ಕೊಡಲ್ಲ ಅಂತ ಎದುರಿಸಿ ಅವ್ರಿಗೆಲ್ಲ ಹತ್ತಿಸ್ತಾರೆ. ನಾಳೆ ನಿಮ್ಮ ಲೋನ್ ಕೊಡಲ್ಲ ಅಂತ ಎದುರಿಸ್ಬಿಡ್ತಾರೆ ಹೆಂಗಸ್ರು ಪಾಪ. ಅವ್ರು ಹೊತ್ತು ಕೂತ್ಕೋತಾರೆ ಬಸ್ಗಳಿಗೆ, ಹೇಳ್ತಾರಲ್ಲ ಸಾರ್ ಅದೇನು ನಾವು ಹೋದ್ರೆ ಇದು ಕೊಡಲ್ಲ ಸರ್ ಅವರು, ಅದಕ್ಕೆ ಬಂದ ಬಸ್ಗೆ ಅಂತಾರೆ ಅವರು. ಹಿಂಗೆಲ್ಲ ಮಾಡಿ ಕರ್ಕೊಬಂದು ಮಾತಾಡ್ಬೇಕಾ ಹೇಳಿವಂತೆ, ಅವಮಾನ ಇದೆಲ್ಲ. ನಿಜ. ಸೊ ಆ ಥರ ಮಾಡುವಂಥವ್ರ ಉದ್ದೇಶ ದಯವಿಟ್ಟು ಸರಿ ಇರಲ್ಲ, ಅರ್ಥ ಮಾಡ್ಕೊಂಬಿಡಿ ನೀವು. ಸೊ ಅಂಥವ್ರಿಂದ, ಅಂಥ ರಾಜಕಾರಣಿಗಳಿಂದ ದೂರ ಇರಿ. ಅಂಥವ್ರನ್ನ ನಾವು ಮುಗಿಸ್ಬೇಕಾಗಿದೆ, ಅಂಥವ್ರನ್ನ ಸಮಾಜನೇ ಮುಗಿಸ್ಬೇಕು. ನಾವು ಹೋಗಲೇಬಾರ್ದು. ಯಾಕೆ ಹೋಗ್ಬೇಕು, ಏನು ಹೇಳ್ಬಿಡ್ತಾರೆ, ಎಲ್ಲ ಇಲ್ಲೇ ಸಿಗುತ್ತಾರೆ, ಎಲ್ಲೋ ಕೂತ್ಕೊಂಡು ಮಾತಾಡ್ರಪ್ಪ. ಒಂದು TV ಒಳಗಡೆನೋ ಒಂದು ಫಂಕ್ಷನ್ ಎಲ್ಲೋ ಮಾಡಿ ಒಂದು ಪ್ರೆಸ್ ಮಾಡಿ ಮಾತಾಡ್ಬಿಡಿ, ಎಲ್ಲನೂ ಕೇಳಿಸ್ಕೊಬಿಡ್ತೀವಲ್ಲ. ಕರೆಕ್ಟ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಗಳನ್ನ ತಿಳಿಸಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ. ನಮಸ್ತೆ.